ನನಗೆ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲ ಅಂದಾಗ ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು. ಸೊ ಬಟ್ ಹನುಮಂತ್ ಅವರು ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಬೇಕಾಗಿರೋದೇನು ಕಂಟೆಂಟ್, ಬಟ್ ಎಂಟರ್ಟೈನ್ಮೆಂಟ್. ಅದ್ ಬಿಟ್ಟು ಸುಮ್ನೆ ನಾನು ಅರ್ಚಾಡ್ತೀನಿ ಜಸ್ಟ್ ಫುಟೇಜ್ ತಿನ್ನಕ್ಕೋಸ್ಕರ ನಾನು ಇದ್ ಮಾಡ್ತೀನಿ ಅಂದ್ರೆ ಅದ್ಯಾವುದು ವರ್ಕೌಟ್ ಆಗಲ್ಲ. ಆ ರೀತಿ ಕಿರ್ಚಾಡ್ತಾ ಇರೋರು ಇನ್ನು ರಜತ್ ಅವರು ಇದ್ದಾರೆ. ರಜತ್ ಅವರು, ಮಂಜಣ್ಣ, ಇವರೆಲ್ಲೂ ಅದೇ ರೀತಿ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್. ಇದನ್ನೆಲ್ಲ ನೋಡಿದಾಗ ಇದೆಲ್ಲ ಬೇಕಿತ್ತು ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಗೊತ್ತಿಲ್ಲ ಸರ್, ಒಳಗಡೆ ಏನಾಗ್ತಾ ಇದೆಯೋ ಅಂತ. ನನ್ಗೆ ಅವ್ರ ಪ್ರಕಾರ ಅವ್ರಿಗೆ ಅದು ಕರೆಕ್ಟ್ ಅನ್ಸ್ತಾ ಇರ್ಬೋದು, ಕೆಲವೊಬ್ರಿಗೆ ಅದೇ ಇಷ್ಟ ಆಗ್ತಾ ಇರ್ಬೋದು, ಕೆಲವೊಬ್ರಿಗೆ ಅದೇ ಕಷ್ಟ ಆಗ್ತಾ ಇರ್ಬೋದು. ಸೊ ಇವತ್ತೊಂದ್ ದಿನ ಏನಾಗ್ತಾ ಇದೆ ಅಂದ್ರೆ, ಒಬ್ಬ ನಿಜವಾಗ ಆಟಗಾರ ಆಟ ಆಡ್ತಾ ಇರೋನು ಅಥವಾ ನಿಜವಾಗಿ ಚೆನ್ನಾಗಿ ಮಾಡಿರೋ ಸಿನಿಮಾಗಳಾಗಿರ್ಬೋದು, ಯಾವ್ದನ್ನು ನಮ್ಗೆ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ. ಯಾಕೆಂದ್ರೆ ಎಲ್ಲ ದುಡ್ಡು ಕೊಟ್ಟು ಒಂದು ಪಾಸಿಟಿವಿಟಿನ ನಾವು ಪಾಸಿಟಿವ್ ಟ್ರೋಲ್ನ ನೆಗೆಟಿವ್ ಟ್ರೋಲ್ನ ದುಡ್ಡು ಕೊಟ್ಟು ಒಂದು ಮಾಡಿಸ್ತಾ ಇರೋದನ್ನ ಆಗ್ತಾ ಇದೆ. ಸೊ ಜನಕ್ಕೆ ಜಡ್ಜ್ಮೆಂಟ್ ಗೊತ್ತಾಗ್ತಾ ಇಲ್ಲ. ಓಕೆ, ನನಗೆ ಇಷ್ಟ ಆಗದೆ ಇರೋನ್ನ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ರಲ್ಲ, ಇದು ಹೆಂಗೆ? ಸೊ ನನಗೆ ಇವನು ಕಷ್ಟ ಅನ್ಸ್ತಾ ಇದ್ದಾನೆ, ಬಟ್ ಇವನ್ನ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ. ಬಟ್ ಇವ್ನು ನನಗೆ ಇಷ್ಟ ಆಗ್ತಾ ಇದ್ದಾನೆ, ಇವನ್ ಬಗ್ಗೆ ಯಾರು ಟ್ರೋಲೇ ಮಾಡ್ತಾ ಇಲ್ವಲ್ಲ ಅಂದ್ರೆ, ಮೋಸ್ಟ್ಲಿ ಅವ್ರ ಕಡೆಯವರು, ಆಚೆ ಇರೋರು ಅವ್ರಿಗೆ ದುಡ್ಡು ಕೊಟ್ಟು ಟ್ರೋಲ್ ಮಾಡಿಸ್ತಾ ಇಲ್ವಾ ಅಥವಾ ಪಬ್ಲಿಸಿಟಿ ಕೊಡ್ತಾ ಇಲ್ವಾ, ಇದ್ರಲ್ಲೊಂದು ಇದಾಗುತ್ತೆ. ಸೊ ಮುಂಚೆ ಆದ್ರೆ ಏನಾಗಿತ್ತು, ಸತ್ಯನ ಮಾತಾಡ್ತಾ ಇದ್ರು, ಸತ್ಯತೆ ಆಚೆ ಬರ್ತಾ ಇತ್ತು, ಸತ್ಯವಾಗಿರೋದು ಇದಾಗ್ತಾ ಇತ್ತು. ಇವತ್ತು ದುಡ್ಡಿಂದ ಒಂದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ದುಡ್ಡಿಂದ ಆಗ್ತಾ ಇದೆ. ಸೊ ಮುಂಚೆ ಈಗ ಸಿನಿಮಾ ಇಂಡಸ್ಟ್ರಿಲೇ ನಾವು ಫಾರ್ ಎಕ್ಸಾಂಪಲ್ ತಗೊಬೋದು. ಮುಂಚೆ ಕಲಾವಿದ್ರು ಸಿನಿಮಾಗಳು ಮಾಡ್ತಾ ಇದ್ರು, ಅದ್ಭುತವಾಗಿರೋ ಕಲೆ ಇರೋರು ಸಿನಿಮಾಗಳು ಮಾಡ್ತಾ ಇದ್ರು, ಸಿನಿಮಾಗಳು ಗೆಲ್ತಾ ಇತ್ತು, ಥಿಯೇಟರ್ ಜನ ಬರ್ತಾ ಇದ್ರು. ಇವತ್ತು ದುಡ್ಡಿರೋರು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ, ದುಡ್ಡಿರೋರ್ ಮಕ್ಳುಗಳ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ, ರಾಜಕೀಯ ಸಿನಿಮಾ ವ್ಯವಸ್ಥೆಗೆ ಬಂದ್ಬಿಡ್ತಾ ಇದೆ. ಸೊ ಹಂಗಾಗಿ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್, ನಾನು ಮೇನ್ ಎಕ್ಸಾಂಪಲ್ ಒಂದು ಹೇಳ್ತೀನಿ. ನಾನೊಬ್ಬ ಡೈರೆಕ್ಟ್ರು, ಅದ್ಭುತವಾಗಿರೋ ಕತೆ ಇಟ್ಕೊಂಡಿರ್ತಾರೆ. ನನಗೆ ನೀವು ಒಳ್ಳೆ ನಟ ಅಂತ ಗೊತ್ತು, ನೀವು ನನಗೆ ಬೇಕು ಆಕ್ಟ್ ಮಾಡಕ್ಕೆ. ಪ್ರೊಡ್ಯೂಸರ್ ಹತ್ರ ಹೋಗ್ತೀನಿ, ನನಗೆ 1-2 ಕೋಟಿ ದುಡ್ಡು ಬೇಕು ಅಂತ ಕೇಳ್ತೀನಿ. ಬಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾನು ಇವನ್ನ ಹೀರೋ ಹಾಕೊಂಡ್ ಮಾಡ್ತೀನಿ, ಅದ್ಭುತವಾಗಿರೋ ಒಬ್ಬ ನಟ ಇವನು, ನನ್ನ ಮಗನೇ ಇದ್ದಾನೆ, ನಾನು ಯಾರ್ಯಾರ ಮೇಲೆ ಏನೋ ದುಡ್ಡು ಹಾಕ್ಲಿ ಅಂತ. ಸೊ ಒಳ್ಳೆ ಕತೆ ಸೋಲ್ತು, ಅಲ್ಲಿ ಒಬ್ಬ ನಟನ ಜೀವನ ಹಾಳಾಯ್ತು, ಅವ್ರು ಹಾಕಿರೋ ದುಡ್ಡು ಹೋಯ್ತು, ಸಿನಿಮಾಗೆ ಥಿಯೇಟ್ರಲ್ಲಿ ಸಿನಿಮಾನು ಹೋಯ್ತು. ಸೊ ಈ ತರ ಆಗ್ಬೇಕಾದ್ರೆ ಒಳ್ಳೆ ನಟರನ್ನ, ಒಳ್ಳೆ ಡೈರೆಕ್ಟರ್ನ ಸೇರಿಸಿ, ಒಂದು ಒಳ್ಳೆ ಕತೆನ ಸೇರಿಸಿ, ಒಂದು ಒಳ್ಳೆ ನಟರುಗಳನ್ನ ಸೇರಿಸಿ, ಒಳ್ಳೆ ಸಿನಿಮಾನ ಆಚೆ ತರುವಂತ ಒಳ್ಳೆ ಪ್ರೊಡಕ್ಷನ್ ಹೌಸ್ಕೊಂಡು ತಿನ್ಕೋ ಜಡ್ಜ್ ಮಾಡ್ಲಿ. ಇವತ್ತು ಏನಾಗ್ತಾ ಇದೆ ಅಂದ್ರೆ, ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ಗಳು ಅಥವಾ ಏನ್ ಮಾಡ್ತಾ ಇದಾರೆ ಅಂದ್ರೆ, ಯಾರೋ ಒಬ್ರು ದುಡ್ಡಿರೋರು ಬರ್ತಾರೆ, ನಿಮ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ನನ್ನ ಮಗನ ಇದ್ ಮಾಡಿ, ಸೊ ನೀವೇ ಮಾಡ್ತಾ ಇದೀರ ಅನ್ನೋ ತರ ಆಗಿದೆ. ಈ ತರ ಎಲ್ಲೋ ಒಂದ್ ಕಡೆ ಈಗ ನಾನೇ ತಗೊಳ್ಳಿ, ನಮ್ಗೆ ಅದ್ಭುತವಾಗಿರೋ ಒಂದು ಒಳ್ಳೆ ಕತೆ ಇದೆ, ತುಂಬಾ ಚೆನ್ನಾಗಿದೆ. ನನಗೆ ಕಥೆಲಿ ಜಡ್ಜ್ಮೆಂಟ್ ಇದೆ. ಒಂದು 5 ವರ್ಷದಿಂದ ನಾನು ಕೇಳಿರೋ ಕಥೆಲಿ ದಿ ಬೆಸ್ಟ್ ಕತೆ ಇದು. ಸೊ ನಾನು ಎಲ್ಲೋ ಒಂದ್ ಕಡೆ ಹೋಗಿ ಪ್ರೊಡ್ಯೂಸರ್ ಅಪ್ರೋಚ್ ಹೋದಾಗ ಅವ್ರ ಕತೆ ಇಷ್ಟ ಆಗ್ತಾ ಇದೆ, ಬಟ್ ಇನ್ವೆಸ್ಟ್ಮೆಂಟು ನಮ್ಮ ಮೇಲೆ ಮಾಡಕ್ ರೆಡಿ ಇಲ್ಲ. ಅವ್ರು ಯಾರೋ ಸುತ್ತಮುತ್ತ ಇರೋರು. ಸೊ ಹಿಂಗಾದಾಗ ಅಂದ್ರೆ ನೀವು ಯೋಚನೆ ಮಾಡ್ಬೋದು, ನಾನು ಕೆಲವೊಂದ್ ಕಡೆ ಹೇಳಿರ್ತೀನಿ, ಹೋರಾಟ ಅನ್ನೋದು ಮಾರಾಟ ಆಗ್ಬಿಟ್ಟಿದೆ.